ಹಾಯ್ ಗೈಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಇವಾಗ ಟೈಮ್ ಬಂದ್ಬಿಟ್ಟು 5:50 ಆಗೈತೆ. ಇವಾಗ ಜಸ್ಟ್ ಎದ್ದೆ. ಇವತ್ತು ಬೇಗ ಎದ್ದೇಳೋಕ್ಕಾಗಿಲ್ಲ, ಸ್ವಲ್ಪ ಲೇಟಾಗಿ ಮಲ್ಕೊಂಡೆ, ಅದಕ್ಕೆ ಇವತ್ತು ಬೇಗ ಎದ್ದೇಳೋಕ್ಕಾಗಿಲ್ಲ. ಇವಾಗ ಫಸ್ಟ್ ವಿಡಿಯೋ ಎಡಿಟ್ ಮಾಡ್ಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡಬೇಕು. ಸೊ ಹಂಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡೋದೈತೆ, ಪ್ರಾಕ್ಟೀಸ್ ಮಾಡ್ಕೋಬೇಕು. ಹಂಗೆ ಇವತ್ತು 9 o'clock ಐತೆ ಕ್ಲಾಸ್. ಇವತ್ತಿಂದ ಎರಡು ಕ್ಲಾಸ್ ಇರುತ್ತೆ. ಮೇ ಬಿ ಇವತ್ತಿಂದ ಆಫ್ಟರ್ನೂನ್ 3 o'clock ಕ್ಲಾಸ್ ಇರುತ್ತೆ. ಇಷ್ಟು ದಿನ 11 o'clock ಇರ್ತಿತ್ತು. ಇವತ್ತಿಂದ 3 o'clock ಇರುತ್ತೆ. ಸೊ ಇವಾಗ ಹೋಗಿ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. ವಿಡಿಯೋ ಎಲ್ಲ ಎಡಿಟ್ ಮಾಡಾಗಿದೆ, ನೋಡ್ಬೋದು ಇಲ್ಲಿ. ಅಪ್ಲೋಡ್ ಮಾಡ್ಬಿಟ್ಟು ಫ್ರೆಶ್ ಆಗಬೇಕು. ಸೊ ಫ್ರೆಶ್ ಆಗ್ಬಿಟ್ಟು ಟಿಫನ್ ಮಾಡಿ ಮನೆ ಬಿಡಬೇಕು. 9 o'clock ಅಲ್ಲಿ ಇರಬೇಕು. 9 o'clock ಅಲ್ಲಿ ಇರಬೇಕು ಅಂತ ಅನ್ಕೋತೀವಿ. 9:15 9:30 ಆಗ್ಬಿಡುತ್ತೆ ಅಲ್ಲಿ ಹೋಗೋ ಅಷ್ಟೊತ್ತಲ್ಲಿ. ಅವರು ಬರೋದು ಲೇಟ್ ಟೀಚರು. ಸೊ ಅದಕ್ಕೆ ನಾವು ಲೇಟಾಗಿ ಹೋಗ್ತೀವಿ. ಟೈಮ್ ಬಂದ್ಬಿಟ್ಟು 8 o'clock ಆಗೈತೆ. ಇವಾಗ ಜಸ್ಟ್ ರೆಡಿ ಆದ. ಇವಾಗ ಟಿಫನ್ ಮಾಡ್ಬಿಟ್ಟು ಮನೆ ಬಿಡಬೇಕು. 9 o'clock ಅಲ್ಲಿ ಇರಬೇಕು. ಮೇ ಬಿ ನೋಡೋಣ ಇವತ್ತು ಹೋಗೋಕ್ಕಾಗತ್ತೋ ಆಗಲ್ವೋ ಅಂತ, ಯಾಕೆಂದರೆ ಲೇಟ್ ಆಗುತ್ತೆ. ಅದಕ್ಕೆ ಇವತ್ತು 3 o'clock ಬೇರೆ ಕ್ಲಾಸ್ ಐತೆ. ಸೊ ಮಧ್ಯದಲ್ಲಿ 1 hour ಗ್ಯಾಪ್ ಇರುತ್ತೆ. ನೋಡೋಣ 1 hour ಅಲ್ಲಿ GT ಮಾಲ್ ಅಂಕಲ್ ನೋಡಿ ಬೆಳಿಗ್ಗೆ ಎದ್ದು ಡೈಲಿ ರೂಟೀನ್ ಮಾಡ್ತವ್ರೆ. ಎದ್ದಿದ ತಕ್ಷಣ ರೆಡಿಯಾಗಿ ಗಾಡಿ ಸ್ಟಾರ್ಟ್ ಮಾಡ್ತಾರೆ ಅಂಕಲ್. ಇವಾಗ ತಾನೇ ಟಿಫನ್ ಮಾಡಿ ಮನೆ ಬಿಟ್ಟಿದ್ದೀನಿ. ಇವಾಗ ನಡ್ಕೊಂಡು ಹೋಗ್ತಾಯಿದ್ದೀನಿ ಬಸ್ ಸ್ಟ್ಯಾಂಡ್ ಹತ್ರ. ಇವಾಗ ಟೈಮ್ ಒಂದು 8:30 ಆಗೈತೆ. ಇವತ್ತು ಅವ್ರು ಸರ್ ಲೇಟಾಗಿ ಬರ್ತಾರೆ ಏನೋ, ಯಾರಿಗೆ ಗೊತ್ತು. ಡೈಲಿ ಇದೆ ಆಯ್ತು ಇವ್ರಿಗಂತ. ಎಲ್ಲಿ ಟೈಮ್ಗಂತೂ ಕ್ಲಾಸಿಗೆ ಬರೋಲ್ಲ ಅವ್ರಂತ. ಸುಮ್ಮನೆ ಇದೆ ಆಯ್ತು ಡೈಲಿ. ಕಾರ್ ಮೇಲೆ ಹತ್ಕೊಂಡು ಕುತ್ಕೊಬಿಟ್ಟೈತೆ, ನಂದೇ ಕಾರು ಅಂತ. ಎಷ್ಟು ಆರಾಮಾಗಿ ಹತ್ಕೊಂಡು ಕೂತೈತೆ ನೋಡಿ ಕಾರ್ ಮೇಲೆ. ಇನ್ನೇನು ಇವಾಗ ಬಸ್ ಸ್ಟ್ಯಾಂಡ್ ಹತ್ರ ಬಂದೆ. ನೋಡೋಣ ಬಸ್ ಐತೆ ಇಲ್ಲೋ ಅಂತ. ಬಸ್ ಕಾಣಿಸ್ತೈತೆ ಇಲ್ಲಿಂದಾನೆ. ಹೋಗಿ ಹತ್ಬೇಕು ಬಸ್ಗೆ. ಇವತ್ತೇನು ಬಸ್ ಅಷ್ಟೊಂದೇನು ರಶ್ ಇಲ್ಲ, ಬಸ್ ಖಾಲಿನೇ ಐತೆ ಇವತ್ತು ಫುಲ್. ನೋಡಿ ಬಸ್ ಫುಲ್ ಖಾಲಿ ಐತೆ ಇವತ್ತಂತ. ಇವತ್ತೇನು ಬಸ್ ಅಷ್ಟೊಂದೇನು ರಶ್ ಇಲ್ಲ. ಬೇಗ ಸಿಕ್ಕೈತೆ ಇವತ್ತು ಬಸ್. ನಮ್ಮ ಅಕ್ಕನೂ ಓಡ್ ಬಂದ್ಬಿಟ್ಟಾಳೆ ಬೇಗ. ನಾನೇನೋ ಲೇಟಾಗಿ ಬರ್ತಾಳೆ ಅಂತ ನಮ್ಮ ಅಕ್ಕ ಬೇಗ ಓಡ್ ಬಂದ್ಬಿಟ್ಟಾಳೆ. ನಮ್ಮ ಅಕ್ಕ ಬೆಳಗ್ಗೆ ನಮ್ಮ ಅಕ್ಕ ಜೊತೆ ಜಗಳ ಆಡ್ಕೊಂಡು ನಮ್ಮ ಅಕ್ಕ ನನ್ನ ಜೊತೆ ಮಾತಾಡ್ತಿಲ್ಲ ನೋಡಿ, ಓಡೋಗ್ತಾಳೆ ಹಂಗೆ ಮಾತಾಡ್ತಾಳೆ ನನ್ನ ಜೊತೆ. ಅದೆಲ್ಲ 5 ನಿಮಿಷ ಅಷ್ಟೇ. ಮತ್ತೆ ಅವಳೇ ಬಂದು ಮಾತಾಡ್ತಾಳೆ ನನ್ನ ಹತ್ರ. ಬಸ್ ಇಳ್ಕೊಂಡು ನಡ್ಕೊಂಡು ಹೋಗ್ತಾ ಇದೀವಿ ಇನ್ನೊಂದು ಬಸ್ ಸ್ಟ್ಯಾಂಡ್ ಹತ್ರ. ಇವತ್ತು ಬಸ್ ಬೇಗ ಸಿಕ್ಬಿಟ್ಟೈತೆ. ಆದ್ರೂ ಎಷ್ಟು ಬೇಗ ಸಿಕ್ಕಿದ್ರು ಅಲ್ಲಿ ಕ್ಲಾಸ್ ಹೋದ್ರೆ ಅವ್ರು ಕ್ಲಾಸ್ ಬರೋದು ಲೇಟ್ ಆಗೋದು. ಒಂದು ಬಸ್ ಹೋಯ್ತು, ಆ ಬಸ್ ರಶ್ ಇತ್ತು, ಅದಕ್ಕೆ ಬಿಟ್ಬಿಟ್ಟಿದ್ದೀವಿ. ಇನ್ನೊಂದು ಬಸ್ ವೆಯ್ಟ್ ಮಾಡ್ತೀವಿ. ಇನ್ನೊಂದು ಬಸ್ ಬರುತ್ತೆ, 5 ನಿಮಿಷಕ್ಕೆ ಒಂದೊಂದು ಬಸ್ ಬರುತ್ತೆ ಇಲ್ಲಿ. ಸೊ ಅದಕ್ಕೆ ಇನ್ನೊಂದು ಬಸ್ ವೆಯ್ಟ್ ಮಾಡ್ತೀವಿ ನಾನು ನಮ್ಮ ಅಕ್ಕ. ಇವಾಗ ಇನ್ನೊಂದು ಬಸ್ ಹತ್ತಿದ್ದೀನಿ. ಏನು ಬಸ್ಸಿನ ಅಷ್ಟೊಂದು ರಶ್ ಇಲ್ಲ. ಆದರೆ ಇಲ್ಲಿಂದ ನೋಡಿ ಫುಲ್ ಗ್ಯಾಂಗ್ ಹತ್ಬಿಟ್ಟವ್ರೆ. ಇಲ್ಲಂತೂ ಹಿಂದೆ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ನಾನು ನಮ್ಮ ಅಕ್ಕ ಜಸ್ಟ್ ಬಸ್ ಇಳಿದು ನಡ್ಕೊಂಡು ಹೋಗ್ತಾ ಇದ್ದೀವಿ ರೋಡಲ್ಲಿ. ಇವತ್ತು ಬೇಗ ಬಂದಿದ್ದೀವಿ. ಟೈಮ್ ಬಂದ್ಬಿಟ್ಟು ಇನ್ನೂ 9 ಆಗೈತೆ. ನಂಗೆ ಗೊತ್ತಿರೋ ಪ್ರಕಾರ ಪಕ್ಕ ಸರ್ ಬಂದಿರಲ್ಲ. ಸುಮ್ಮನೆ ಅಲ್ಲಿ ಹೋಗಿ ಕೂತ್ಕೋಬೇಕು ಟೈಮ್ ಪಾಸ್ಗೆ. ಅಷ್ಟು ನಡ್ಕೊಂಡು ಟ್ರೈನಿಂಗ್ ಸೆಂಟರ್ ಹತ್ರ ಬಂದಿದ್ದೀವಿ. ಹೋಗಿ ಕೂತ್ಕೋಬೇಕು. ಒಳ್ಳೆ ಎ ಸಿ ಹಾಕಿರ್ತಾರೆ. ಫುಲ್ ಚಳಿ ಆಗ್ಬಿಡುತ್ತೆ. ಇಲ್ಲ ಒಳ್ಳೆ ಆಚೆ ಕಡೆ ಇಷ್ಟು ಬಿಸಿಲಿರುತ್ತೆ, ಅಲ್ಲಿ ಫುಲ್ಲು ಎ ಸಿ ಹಾಕಿರ್ತಾರೆ. ರೂಮ್ ಟೆಂಪರೇಚರ್ 17ಗೆ ಇಕ್ಬಿಟ್ಟಿರ್ತಾರೆ. ಫುಲ್ಲು ಚಳಿ ಆಗ್ತಿರುತ್ತೆ. ಅದಕ್ಕೆ ಇವತ್ತು ಫುಲ್ ಶರ್ಟ್ ಹಾಕೊಂಡ್ಬಂದ್ಬಿಟ್ಟಿದ್ದೀನಿ. ಸೊ ಗೈಸ್, ಇವಾಗ ಕ್ಲಾಸ್ ಮುಗೀತು. ನಾನು ನಮ್ಮ ಅಕ್ಕ ಇವಾಗ GT ಮಾಲ್ಗೆ ಹೋಗೋಣ, GT ಮಾಲ್ಗೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಇವಾಗ GT ಮಾಲ್ಗೆ ಹೋಗ್ತಾ ಇದ್ದೀವಿ ನಡ್ಕೊಂಡು. ಇಲ್ಲಿಂದ ಹತ್ರನೇ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಂದ 1 kilometer ಐತೆ GT ಮಾಲ್ಗೆ, ಅದಕ್ಕೆ ನಡ್ಕೊಂಡು ಹೋಗ್ತಾ ಇದೀವಿ. ನಮ್ಮ ಅಕ್ಕ ಬಸ್ಸಲ್ಲಿ ಹೋಗೋಣ ಅಲ್ಲ, ನನ್ನ ಬಸ್ಸಲ್ಲಿ ಬೇಡ ನಡ್ಕೊಂಡು ಹೋಗೋಣ, ಮಜಾ ಇರತ್ತೆ ಅಂತ. ಇವತ್ತು ನಮ್ಮ ಅಕ್ಕಗೆ ನಡ್ಸಿ ಸುಸ್ತು ಮಾಡ್ಸೋದೆ, ನಡೆಯೋದೇ ಇಲ್ಲ ಜಾಸ್ತಿ ನಮ್ಮ ಅಕ್ಕ. ನಾನು ನಮ್ಮ ಅಕ್ಕ ಇವಾಗ ಮೇನ್ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ, ಫುಟ್ಪಾತ್ ಮೇಲೆ. ಮೇ ಬಿ ಇಲ್ಲಿಂದ ಅರೌಂಡ್ 850 meters ಇರ್ಬೋದು. ನಡ್ಕೊಂಡು ಹೋಗ್ತಾ ಇದೀವಿ ಮೆಲ್ಲಕ್ಕೆ. ನೋಡಿ ಇದೆ ಮೇನ್ ರೋಡ್. ಇಲ್ಲಿ ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗ್ತಾ ಇದೀವಿ ನಾನು ನಮ್ಮ ಅಕ್ಕ. ನೀವೇನಾದ್ರೂ GT ಮಾಲ್ ಬರ್ಬೇಕಂದ್ರೆ ಟೋಲ್ ಗೇಟ್ ಅಂತ ಸ್ಟಾಪ್ ಇಳ್ಬಿಟ್ಟು ಬರ್ಬೇಕು, ಇಲ್ಲ GT ಮಾಲ್ ಅಂತ ಸ್ಟಾಪ್ ಇಳ್ಬಿಟ್ಟು ಬರ್ಬೇಕು. ಮೆಜೆಸ್ಟಿಕ್ ಇಂದ ಬರ್ತೀನಿ ಅಂದ್ರೆ ತಾವರೆಕೆರೆ ಬಸ್ ಮತ್ತೆ G7 ಆ ಬಸ್ ನಂಬರ್ಗಳೆಲ್ಲ ಬರುತ್ತೆ GT ಮಾಲ್ ಹತ್ರ. ನೀವೇನಾದ್ರು ಯಶವಂತಪುರ ಕಡೆಯಿಂದ ಬರ್ತೀನಿ ಅಂದ್ರೆ 401K ಬರುತ್ತೆ. ಅಲ್ಲಿ 401K ಬಂದ್ಬಿಟ್ಟು ಟೋಲ್ ಗೇಟ್ ಸ್ಟಾಪ್ ಇಳ್ಕೊಂಡು ನಡ್ಕೊಂಡು ಬರ್ಬೇಕು. ಇವಾಗ ನಾವು ನಡ್ಕೊ ಬರ್ತಿದೀವಲ್ಲ ಆ ಥರ ನಡ್ಕೊ ಬರ್ಬೇಕು. ವಿಜಯನಗರಿಂದ ಹತ್ರನೇ. ವಿಜಯನಗರಿಂದನೂ 401K ಹತ್ತಿರ ಬರುತ್ತೆ GT ಮಾಲ್. ಇದೇ ನೋಡಿ ಟೋಲ್ ಗೇಟ್ ಬಸ್ ಸ್ಟ್ಯಾಂಡ್. ಆ ಕಡೆ ಸೈಡ್
ಇದು ಮೆಜೆಸ್ಟಿಕ್ ಇಂದ ಬರೋ ಸೈಡ್ ಬಸ್ ಸ್ಟ್ಯಾಂಡ್ ಟೋಲ್ ಗೇಟ್. ಆ ಕಡೆ ಸೈಡ್ ಬಂದ್ಬಿಟ್ಟು ವಿಜಯನಗರ, ಸುಂಕದಕಟ್ಟೆ ಆ ಕಡೆಯಿಂದ ಬರೋ ಟೋಲ್ ಗೇಟ್ ಬಸ್ ಸ್ಟ್ಯಾಂಡ್ ಇದು. ಆ ಕಡೆ ಸೈಡ್ ನೋಡಿ ಇದೇ ಬಸ್ ನಂಬರ್ ಬಂದ್ಬಿಟ್ಟು 242. ಆ ಬಸ್ ನಂಬರ್ 242 ಹತ್ಕೊಂಡು ಬಂದ್ರೆ ಸೀದಾ GT ಮಾಲ್ ಅಂತ ಹೇಳಿದ್ರೆ GT ಮಾಲ್ ಸ್ಟಾಪ್ ಕೊಡ್ತಾನೆ. ಅಲ್ಲಿಂದ ಹಿಂದ್ಗಡೆನೆ GT ಮಾಲ್, ಆರಾಮಾಗಿ ಬಂದ್ಬಿಡ್ಬೋದು ನೀವು. ಈಗ GT ಮಾಲ್ ಹತ್ರ ಬಂದಿದ್ದೀವಿ. ನೋಡಿ ಇದೇ GT ಮಾಲ್, ನೋಡಿ ಇದೇ GT ಮಾಲ್. ಇವಾಗ ಒಳ್ಳೆ ಎಂಟ್ರಿ ಹೋಗ್ತೀವಿ. ಇವಾಗ ನಾನು ನಮ್ಮ ಅಕ್ಕ ಒಳ್ಳೆ ಎಂಟ್ರಿ ಆಗ್ತಿದೀವಿ. ನೋಡ್ಬೋದು ಇಲ್ಲಿ ಹೆಂಗೈತೆ ನೋಡಿ. ಇಲ್ಲಿ ಕೂರಕ್ಕೆ ಆರಾಮಾಗಿ ಜಾಗ ಐತೆ. ಇಲ್ಲೂ ಅಷ್ಟೇ ಮರಗಳಾಕಿ ಮರ ಅಲ್ಲ ಇದು ಗಿಡ, ಚಿಕ್ಕ ಗಿಡ. ಇಲ್ಲಿ ಕೂರಕ್ಕೆ ಜಾಗ ಮಾಡೋರು ಹಂಗೆ. ಇಲ್ಲಿ ನೋಡಿ 5 ಸ್ಟಾರ್ ಚಿಕನ್ ಐತೆ ಇಲ್ಲಿ. ನೋಡಿ ಇದೆ ಎಂಟ್ರೆನ್ಸ್ GT ಮಾಲ್ ಇದು. ಇವಾಗ ನಾನು ನಮ್ಮ ಅಕ್ಕ ನಡ್ಕೊಂಡು ಹೋಗ್ತಾ ಇದೀವಿ ಒಳಗಡೆ. ಇಲ್ಲೇ ಎಂಟ್ರೆನ್ಸ್. ಈ ಸೆಕ್ಯೂರಿಟಿ ಚೆಕ್ ಮಾಡ್ತವ್ರೆ. ನೋಡಿ ಒಳಗಡೆ ಹೆಂಗೈತೆ GT ಮಾಲ್ ಅಲ್ಲಿ. ಇದೇ GT ಮಾಲ್. ಇದು ಬಂದ್ಬಿಟ್ಟು ಅಂಡರ್ ಗ್ರೌಂಡ್ ಫ್ಲೋರ್. ಕೆಳಗಡೆ ಬಂದ್ಬಿಟ್ಟು ಡಿಮಾರ್ಟ್ ಐತೆ. ಮುಂಚೆ ಬೇರೆದಿತ್ತು ರಿಲಯನ್ಸ್ ಅವ್ರದ್ದೇನು ಅನ್ಕೋತೀನಿ. ಇವಾಗ ಬಂದು ಡಿಮಾರ್ಟ್ ಹಾಕ್ಬಿಟ್ಟವ್ರೆ ಒಳಗಡೆ. ಇಲ್ಲೇ 2 ಡಿಮಾರ್ಟ್ ಅಲ್ಲ, ನಿಮ್ಗೆ ಮೇನ್ ರೋಡಲ್ಲಿ ತೋರ್ಸಂದಲ್ಲ ಅಲ್ಲೇ ಪಕ್ಕದಲ್ಲಿ ಒಂದು ಡಿಮಾರ್ಟ್ ಐತೆ, ಒಳಗಡೆನೂ ಒಂದು ಡಿಮಾರ್ಟ್. ಸ್ವದೇಶ್ ಇವಾಗ ಡಿಮಾರ್ಟ್ ಒಳಗಡೆ ಹೋಗ್ತಾ ಇದೀವಿ. ಇಲ್ಲೇ ಎಂಟ್ರಿ ಡಿಮಾರ್ಟ್ ಒಳಗಡೆ ಹೋಗ್ತಾ ಇದೀವಿ. ಇವಾಗ ಹೋಗ್ಬಿಟ್ಟು ಫ್ರೆಂಚ್ ಫ್ರೈಸ್ ತಗೊಳ್ಳೋಣ ಅಂತ ಅನ್ಕೊಂಡಿದೀವಿ. ನೋಡೋಣ, ಕಮ್ಮಿ ಇದ್ರೆ ತಗೋತೀನಿ ಫ್ರೆಂಚ್ ಫ್ರೈಸ್. ಬೇರೆ ದಿನ ಬಂದು ಡಿಮಾರ್ಟ್ ಎಕ್ಸ್ಪ್ಲೋರ್ ಮಾಡೋಣ. ಇಲ್ಲಿ ನೋಡಿ ಇಲ್ಲೆಲ್ಲ ಸೋಪ್ಗಳೈತೆ. ಇದೆಲ್ಲ ಬಾದಾಮ್ ಮಿಲ್ಕ್, ಸ್ಮೂತೀಸ್ ಇಲ್ಲೆಲ್ಲ ನೋಡಿ ಕಮ್ಮಿನೇ ಐತೆ ಇಲ್ಲೆಲ್ಲ. ಡಿಮಾರ್ಟ್ ಬಂದು ಫ್ರೆಂಚ್ ಫ್ರೈಸ್ ತೊಗೊಂಡಿದ್ದೀವಿ. ನೋಡ್ಬೋದು ಇಲ್ಲೇ ಫ್ರೆಂಚ್ ಫ್ರೈಸು ಮತ್ತು ಸ್ಮೂತಿ ತೊಗೊಂಡಿದ್ದೀವಿ. 150 ರೂಪೀಸ್ ಆಯಿತು. ಫ್ರೆಂಚ್ ಫ್ರೈಸ್ ತಿಂದಿದ್ದು ತುಂಬ ಜಾಸ್ತಿ ದಿನ ಆಯಿತು, ಅದಕ್ಕೆ ತೊಗೊಂಡಿರೋದು. ಮನೆಗೆ ಹೋಗಿ ಫ್ರೆಂಚ್ ಫ್ರೈಸ್ ಮಾಡ್ಕೊಂಡು ತಿನ್ನೋದೆ. ಇದು GT ಮಾಲಲ್ಲಿ ಅಂಡರ್ ಗ್ರೌಂಡ್ ಫ್ಲೋರು. ಇನ್ನೂ ನಾವು ಅಂಡರ್ ಗ್ರೌಂಡ್ ಫ್ಲೋರ್ ಎಲ್ಲ ಇದ್ದೀವಿ. ಇನ್ನು ಹೋಗ್ಬೇಕು ಮೇಲ್ಗಡೆ, ತೋರಿಸ್ತೀನಿ ಮೇಲ್ಗಡೆ ಎಲ್ಲ ನಿಮಗೆ. ನಾವು ಬಂದ್ಬಿಟ್ಟು ಫಸ್ಟ್ ಫ್ಲೋರಲ್ಲಿ ಇದ್ದೀವಿ. ಇಲ್ಲಿ ಬಂದ್ಬಿಟ್ಟು ಈಸಿ ಬೈ ಅಂತ ಐತೆ, ಬಟ್ಟೆ ಶಾಪ್ ಇದು. ಆ ಕಡೆ ಅನ್ಲಿಮಿಟೆಡ್ ಅಂತ ಐತೆ. ಬೇರೆ ಏನೈತೆ ಈ ಕಡೆ? ಫಸ್ಟ್ ಫ್ಲೋರ್ ಎಲ್ಲ ಆಲ್ಮೋಸ್ಟ್ ಇದು ಬಟ್ಟೆ ಐಟಮ್ಸ್, ಕ್ಲೋತ್ಸ್ಗೆ. ನೋಡಿ ಜ್ಯುವೆಲ್ರಿ ಶಾಪ್ ಮಾಲ್ ಒಳಗಡೆ GT ಮಾಲಲ್ಲಿ. ಜುಡಿಯೋ ಐತೆ ಫುಲ್ಲು. ಮೇ ಬಿ ಇಲ್ಲೆಲ್ಲ ಮೆನ್ಸ್, ಈ ಜುಡಿಯೋಲಿ ಮೆನ್ಸ್ ಎಲ್ಲ ಮಿಕ್ಸ್ ಐತೆ. ನಮ್ಮ ಏರಿಯಲ್ಲೂ ಐತೆ ಜುಡಿಯೋ. ಅಲ್ಲಿ ಮೆನ್ಸ್ ವೇರ್ಗೆ ಫಸ್ಟ್ ಫ್ಲೋರು, ವುಮೆನ್ಸ್ ವೇರ್ಗೆ ಗ್ರೌಂಡ್ ಫ್ಲೋರ್, ಆ ಥರ ಮಾಡೋರೆ. ನೋಡಿ ಇಲ್ಲೆಲ್ಲ ಮಾಲ್ ಒಳಗಡೆ ಎಲ್ಲ ಜ್ಯುವೆಲ್ರಿ ಶಾಪ್ಸ್ ಹೊಸ್ದಾಗಿ ಹಾಕ್ಬಿಟ್ಟವ್ರೆ. ಜ್ಯುವೆಲ್ರಿ ಶಾಪು ಮಾಲಲ್ಲಿ ಮುಂಚೆ ಇದ್ದಿಲ್ಲ, ಇವಾಗ ಹಾಕವ್ರೆ. ಮಾಲಲ್ಲಿ ಟ್ಯಾಟೂ ಶಾಪು, ಇದು ಬಂದ್ಬಿಟ್ಟು ಟ್ಯಾಟೂ ಶಾಪ್. ಇಲ್ಲಿ ಯಾರಾದರೂ ಮಾಲಲ್ಲಿ ಟ್ಯಾಟೂ ಹಾಕ್ಸ್ಕೋಬೇಕಂದ್ರೆ ಇಲ್ಲಿ ಬರ್ಬೋದು. GT ಮಾಲಲ್ಲಿ ಟ್ಯಾಟೂ ಶಾಪು ಇಲ್ಲೇ ಗ್ರೌಂಡ್ ಫ್ಲೋರಲ್ಲೇ ಇರುತ್ತೆ. ಮಾಲ್ ಏನು ತುಂಬ ದೊಡ್ಡದಿಲ್ಲ, ಜಸ್ಟ್ 3 ಫ್ಲೋರ್ಸ್ ಐತೆ ಅಷ್ಟೇ. ಮಂತ್ರಿ ಮಾಲ್ ಸ್ವಲ್ಪ ದೊಡ್ಡದೈತೆ, ಓರಿಯನ್ ಮಾಲ್ ದೊಡ್ಡದೈತೆ. ಮತ್ತು ಇನ್ನೊಂದು ಮಾಲಾಫೇಶಿಯಾ ಅಂತೂ ಫುಲ್ ದೊಡ್ಡದೈತೆ. ಅದಂತೂ ಸಖತ್ ದೊಡ್ಡದೈತೆ ಮಾಲಾಫೇಶಿಯಾ. ಹುಡುಗರು ಕಾರ್ ಓಡಿಸ್ತಾರೆ ಮಾಲ್ ಒಳಗಡೆ. ನೋಡಿ ಆರಾಮಾಗಿ ಕಾರ್ ಓಡಿಸ್ತಾರೆ ಚಿಕ್ಕ ಹುಡುಗರು. ನೀವು ಬಂದು ಓಡಿಸಿರಿ, ರೌಂಡಿಂಗ್ ಆಗ್ತಾರೆ. ಇದು ಮಾಲಿಂದ ಔಟ್ಸೈಡ್ ವ್ಯೂ ಹಿಂಗಿರತ್ತೆ ನೋಡಿ. ಮಾಲಿಂದ ಔಟ್ಸೈಡ್ ವ್ಯೂ. ಇಲ್ಲೂ ಬಾಟಾ ಶೋರೂಮ್ ಐತೆ. ಈಸಿ ಬೈ ಮೇಲ್ಗಡೆನು, ಕೆಳಗಡೆ ಫ್ಲೋರ್ ಇತ್ತು, ಇಲ್ಲೂ ಐತೆ. ಇದು ವಾಕ್ವೇ ಬಂದ್ಬಿಟ್ಟು ಚಪ್ಪಲಿ ಶೋರೂಮು. ಈ ಕಡೆ ಟ್ರೆಂಡ್ಸ್ ಐತೆ. ಟ್ರೆಂಡ್ಸ್ ಎಷ್ಟೊಂದು ಕಡೆ ಐತೆ, ಎಲ್ಲ ಕಡೆ ಇದೆ ಟ್ರೆಂಡ್ಸ್ ಅಂತೂ. ಏನು GT ಮಾಲಲ್ಲಿ ಇವಾಗ ಅಷ್ಟೊಂದು ಏನು ಇಲ್ಲ ಅಂಗಡಿಗಳು. ಇಲ್ಲಿ ಬಂದ್ಬಿಟ್ಟು 12D ಸಿನಿಮಾಸ್ ಅಂತ ಐತೆ ಮಾಲ್ ಒಳಗಡೆ. ಎಲ್ಲ ಆಲ್ಮೋಸ್ಟ್ ಶಾಪ್ಸ್ ಎಲ್ಲ ಖಾಲಿನೇ ಐತೆ GT ಮಾಲಲ್ಲಿ, ಏನಕ್ಕಂತ ಗೊತ್ತಿಲ್ಲ. ಮುಂಚೆ ಶಾಪ್ಸ್ ಬೇಜಾನ್ ಇತ್ತು, ಇವಾಗ ಕಮ್ಮಿ ಆಗ್ಬಿಟ್ಟಿದೆ ಶಾಪ್ಸ್ ಅಂತೂ. ಇದು ನೋಡಿ, ಇದು ಬಂದ್ಬಿಟ್ಟು ಮೂವಿ ಅಂತ ಐತೆ. ಅಲ್ಲಿ ಮ್ಯಾಕ್ಸು ಬೇಜಾನ್ ಕಡೆ ಐತೆ. ಅದ್ರ ಮಾಲ್ ಅಂತೂ ಫುಲ್ ಖಾಲಿ ಐತಪ್ಪ. ಮಾಲ್ ಫುಲ್ಲು ಖಾಲಿ ಐತೆ. ಇವಾಗ ಫುಡ್ ಕೋರ್ಟ್ಗೆ ಬಂದಿದ್ದೀವಿ ನಾನು ನಮ್ಮ ಅಕ್ಕ, ಬರ್ಗರ್ ತಿನ್ನೋಣ ಅಂತ. ನೋಡಿ ಫುಡ್ ಕೋರ್ಟ್, ಡಾಮಿನೋಸು, ಬರ್ಗರ್ ಕಿಂಗು, ವಾವ್ ಮೋಮೋಸು, ಮತ್ತು ಬೇಜಾನ್ ಪಿಜ್ಜಾ ಹಟ್, ಬ್ಯಾಸ್ಕಿನ್ ರಾಬಿನ್ಸ್ ಐತೆ. ಈ ಕಡೆ ಬಂದ್ಬಿಟ್ಟು PVR
ಕಮ್ಮಿ ಇವಾಗ ಎಲ್ಲ ಜಾಸ್ತಿ ಶಾಪ್ಸ್ ಎಲ್ಲ ತೆಗ್ದ್ಬಿಟ್ಟವ್ರೆ ಒಳಗಡೆ ಬಂದಿದೆ. ಇವಾಗ ಬರ್ಗರ್ ತಿನ್ಬಿಟ್ಟು ಮತ್ತೆ ಅಲ್ಲಿ ಕ್ಲಾಸ್ ಹತ್ರ ಹೋಗ್ಬೇಕು. ಇಲ್ಲಿ ನೋಡಿ ಬಟರ್ಫ್ಲೈ ಐತೆ ನಾನು ಹಿಂದ್ಗಡೆ ಡಿಸೈನ್ ಆಗಿ ನೋಡಿ. ನಾನು ಹಿಂದ್ಗಡೆ ಡಿಸೈನ್ ಬಟರ್ಫ್ಲೈ ಭಾರಿ ಆಗೈತೆ ಪುರೇದ. ಸೊ ಈ ಕಡೆ ನೋಡಿ ಎಲ್ಲ ಬೇರೆ ಬೇರೆ ಡಿಸೈನ್ಸ್ ಐತೆ. ನಾನು ನಮ್ಮ ಅಕ್ಕ ಬಟರ್ಫ್ಲೈ ಒಳ್ಳೆ ಕೂತಿದ್ದೀವಿ. ಇವಾಗ ವಾಪಸ್ ಹೋಗ್ತಾ ಇದೀವಿ. ಬರ್ಗರ್ ಎಲ್ಲ ತಿಂದಾಯ್ತು. ತೋರ್ಸೋಣ ಅನ್ಕೊಂಡು ಏನು ಇಲ್ಲ ಮಾಲಲ್ಲಿ, ಜಾಸ್ತಿ ಶಾಪ್ಸೇ ಇಲ್ಲ ಮಾಲ್ ಒಳಗಡೆ. ಇಲ್ಲಿ ನೋಡಿ ಮೀನುಗಳೈತೆ, ಚಿಕ್ಕ ಮೀನುಗಳು. ಆ ಮೀನುಗಳು ನಮ್ಮ ಕಾಲನ್ನ ಕ್ಲೀನ್ ಮಾಡತ್ತೆ ಧೂಳಿದ್ರೆ. ಇಷ್ಟೊತ್ತು ಒಳ್ಳೆ ಇದ್ವಿ. ಇವಾಗ ಆಚೆ ಬಂದಿದ್ದೀವಿ. ಏನು ಚೆನ್ನಾಗಿದ್ದಿಲ್ಲ, ಬರ್ಗರು ಚೆನ್ನಾಗಿಲ್ಲ. ನಮ್ಮ ಏರಿಯಾದಲ್ಲೇ ಚೆನ್ನಾಗಿರತ್ತಪ್ಪ ಬರ್ಗರ್ ತಿಂಗಳಲ್ಲಿ. ಈ ಮಾಲ್ಗಳಲ್ಲಿ ಬರ್ಗರ್ ತಿಂಗಳಲ್ಲಿ ಚೆನ್ನಾಗೇ ಇಲ್ಲ. ಒಂದ್ಸತಿ ಓರಿಯನ್ ಮಾಡಲು ತಿಂದಿದ್ವಿ, ಅಲ್ಲೂ ಚೆನ್ನಾಗಿದ್ದಿಲ್ಲ. ಈ GT ಮಾಡಲು ಚೆನ್ನಾಗಿಲ್ಲ ಬರ್ಗರ್. ನಮ್ಮ ಏರಿಯಲ್ಲೇ ಚೆನ್ನಾಗಿರತ್ತಪ್ಪ. ಸೊ ಇವಾಗ ನಡ್ಕೊಂಡು ಹೋಗ್ತಾ ಇದೀವಿ. 1 o'clock ಐತೆ. ಹೋಗ್ಬಿಟ್ಟು ಬಾಕ್ಸ್ ತಂದಿದ್ದೀವಿ, ಊಟ ಮಾಡ್ಬಿಟ್ಟು ಹೋಗಿ ಕ್ಲಾಸ್ ಅಟೆಂಡ್ ಆಗ್ಬೇಕು. ಇವಾಗ ಕ್ಲಾಸ್ ಹತ್ರ ರೀಚ್ ಆದ್ವಿ. ಇವಾಗ ನಾನು ನಮ್ಮ ಅಕ್ಕ ಇವಾಗ ಊಟ ಮಾಡ್ತಾ ಇದೀವಿ. ಊಟ ಮಾಡ್ಬಿಟ್ಟು ಕ್ಲಾಸ್ ಸ್ಟಾರ್ಟ್ ಆಗುತ್ತೆ 1 o'clockಗೆ. ಸರ್ ಬರೋದು ಲೇಟೇ ಅನ್ಕೋತೀನಿ, ಆದ್ರೂ ತಿನ್ಬಿಡ್ತೀವಿ ಬೇಗ. ಸೊ ಇವಾಗ ಜಸ್ಟ್ ಕ್ಲಾಸ್ ಮುಗೀತು. ಇವಾಗ ಮನೆಯಾಗ ನಡ್ಕೊಂಡು ಹೋಗ್ತಾ ಇದೀವಿ ನಾನು ನಮ್ಮ ಅಕ್ಕ. ನಿನ್ನೆ ಇಂಟರ್ವ್ಯೂ ಮಾಡ್ಬೇಕಾಯ್ತು, 1 hour ಕಾಯಿಸಿದ್ರು, ಇಂಟರ್ವ್ಯೂನೇ ಮಾಡಿಲ್ಲ. ಇವಾಗ 3:30 ಮಾಡ್ತೀನಿ ಅಂತ ಅಂದವ್ರು ಇಂಟರ್ವ್ಯೂ. ಸೊ ನೋಡ್ಬೇಕು, ಫೋನ್ ಮಾಡಿದ್ರು HR ಜೆಪ್ಟೋ ಕಡೆಯಿಂದ. ಅದಕ್ಕೆ 3:30ಗೆ ಇಂಟರ್ವ್ಯೂ ಐತಂತೆ, ಅಟೆಂಡ್ ಮಾಡ್ಬೇಕು. ಇವಾಗ ಹೋಗ್ಬಿಟ್ಟು